ಇಟ್ಕೊಂಡಿರ್ಬೇಕು. ಆಗ ಮಾತ್ರ ಅವನಿಗೆ ಸಾಧ್ಯವಾಗ್ತದೆ. ಅದಕ್ಕೆ ಹೇಳ್ತಾರೆ ಆಪೂರ್ಯಮಾಣಂ ಅಚಲಂ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್. ಅಂದ್ರೆ ಪೂರ್ಣವಾಗಿ ಇರ್ಬೇಕು, ಅಚಲವಾಗಿ ಇರ್ಬೇಕು. ಸಮುದ್ರವನ್ನ ಹೇಗೆ ನದಿಗಳು ಪ್ರವೇಶಿಸುವು, ನದಿಗಳಿಗೆ ಯಾವ ನಿರೀಕ್ಷಣೆ ಇಲ್ಲ. ನದಿಗಳಿಗೆಲ್ಲ ಏನು ಉದ್ದೇಶ? ಹೋಗಿ ಆ ಸಮುದ್ರವನ್ನ ಸೇರ್ಬೇಕು ಅನ್ನೋದೇ ಉದ್ದೇಶ. ಆದ್ರೆ ಸಮುದ್ರಕ್ಕೆ ಏನಾದ್ರು ವ್ಯತ್ಯಾಸ ಇದೆಯಾ? ಸಮುದ್ರ ಸಮುದ್ರವಾಗೇ ಇರುತ್ತೆ ಹೊರತು ನದಿಗಳು ಬಂದು ಸೇರ್ಬೇಕು, ಇಲ್ಲ ನಾನು ಸಮುದ್ರ ಉಳಿಯೋದಿಲ್ಲ ಅಂತ ಅದೇನು ಯೋಚನೆ ಮಾಡೋದಿಲ್ಲ. ಅಂದ್ರೆ ಸಮುದ್ರ ಅಂತಕ್ಕಂಥದ್ದು ಹೇಗೆ ಸದಾ ಇರ್ತದೋ ಹಾಗೆ ಪರಮಾತ್ಮನೂ ಸದಾ ಇರ್ತಾನೆ. ನದಿಗಳೆಲ್ಲವೂ ಸಹ ಹೋಗಿ ಸಮುದ್ರವನ್ನ ಸೇರಿದಾಗ ನದಿ ತನ್ನ ಗುರಿಯನ್ನ ತಲುಪ್ತು, ತನ್ನ ಸಾಧನೆ ಮುಗೀತು ಅಂತ ನದಿಗೆ ಲೆಕ್ಕ. ಹಾಗೆನೇ ಮನುಷ್ಯನು ನದಿಗಳೆಲ್ಲ ಹೋಗಿ ಹೇಗೆ ಸಮುದ್ರವನ್ನ ಸೇರಿದ್ವೋ ಹಾಗೆ ನಾನು ಸಹ ಭಗವಂತನ ಸೇರ್ಬೇಕು ಅಂತಂದ್ರೆ ಆತ್ಮಜ್ಞಾನವನ್ನ ಪಡ್ಕೋಬೇಕು. ನಮ್ಮ ಮನಸ್ಸನ್ನ ಹತೋಟಿಲಿಡ್ಬೇಕು, ಪ್ರಶಾಂತವಾಗಿಟ್ಕೋಬೇಕು. ಆ ರಾಗ ದ್ವೇಷಗಳು ಇವೆಲ್ಲವೂ ಸಹ ನಮ್ಮಿಂದ ದೂರ ಆಗುವಾಗೆ ಕಾಮನೆಗಳನ್ನ ಬಿಡಬೇಕು. ನಮ್ಮಲ್ಲಿರತಕ್ಕಂತ ಮಮಕಾರ, ಅಹಂಕಾರ ಇವೆಲ್ಲವೂ ಸಹ ಇದ್ರೆ ನಾವು ಮುಕ್ತಿಯನ್ನ ಪಡೆಯೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ನಿಶ್ಚಲವಾಗಿದ್ರೆ ಬುದ್ಧಿಯು ಆಕಾಶದಂತೆ ಸುಸ್ಥಿರವಾಗಿ ಇರುತ್ತದೆ. ನಾವು ಬದುಕುತ್ತಿರುವುದರಿಂದ ಆಗಾಗ ನಮ್ಮನ್ನ ಕಳವಳಗೊಳಿಸ್ಕೊಳ್ತಾ ಇರ್ತೀವಿ. ಆದ್ರೆ ಯೋಗಿ ಆದವನ್ ಏನ್ ಮಾಡ್ತಾನೆ? ಅವನು ಸದಾ ಕಾಲವು ಸಹ ತನ್ನ ಪಾಡಿಗೆ ತಾನು ಯೋಗ ಸಾಧನೆಯನ್ನ ಮಾಡ್ಕೊಂಡು ಇರ್ತಾನೆ. ನಾಸ್ತಿ ಬುದ್ಧಿರ ಯುಕ್ತಸ್ಯ ನಚ ಯುಕ್ತಸ್ಯ ಭಾವನಾ ನಚ ಭಾವಿತ ಶಾಂತಿ ಅಶಾಂತಸ್ಯ ಕುತ ಸುಖಂ. ಅಂದ್ರೆ ಜಿತೇಂದ್ರಿಯಗಳಿಗೆ ಅವನು ಸ್ಥಿರ ಬುದ್ಧಿ ಇರೋದಿಲ್ಲ, ಅವನು ಸ್ಥಿರ ಭಾವ ಇರೋದಿಲ್ಲ. ಸ್ಥಿರ ಭಾವ ಇಲ್ದವನಿಗೆ ಶಾಂತಿಯೂ ಇಲ್ಲ, ಅಶಾಂತಿ ಅವನಿಗೆ ಯಾವಾಗ್ಲೂ ಸಹ ಕಾಡ್ತಾ ಹೋಗ್ತದೆ. ಅದಕ್ಕೋಸ್ಕರನೇ ನಾವು ಮುಖ್ಯವಾಗಿ ಆ ಸ್ಥಿತ ಪ್ರಜ್ಞನ ಲಕ್ಷಣಗಳನ್ನ ತಿಳ್ಕೋಬೇಕು. ಬುದ್ಧಿ ಪ್ರಪಂಚದಲ್ಲಿದ್ದರೂ ಸಮಸ್ಥಿತಿಯಲ್ಲಿರುವುದನ್ನ, ಬುದ್ಧಿ ಪ್ರಪಂಚ ವ್ಯವಹಾರದಲ್ಲಿ ಅಂಟಿಕೊಳ್ಳದೆ ಸಮಸ್ಥಿತಿಯಲ್ಲಿರುವ ಹಾಗೆ ನಾವು ನೋಡ್ಕೋಬೇಕು. ಆಗ ಮಾತ್ರ ನೋಡಿ ಸಾಧ್ಯ ಆಗ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಜೋಪಜಾಯತೆ. ಅಂದ್ರೆ ಕೋರಿಕೆ ನಮಗೆ ದೊರಕಿದ್ದಾಗ ಕೋಪ ಉದ್ಭವ ಆಗ್ತದೆ, ಅಸಹನೆ ಉಂಟಾಗ್ತದೆ, ಆ ಬುದ್ಧಿಯಲ್ಲಿ ಪ್ರಚೋದನೆ ಉಂಟಾಗೋದಿಲ್ಲ. ನಮ್ಮ ಮನಸ್ಸೆಲ್ಲವೂ ಸಹ ಆ ಲೋಕದ ಪ್ರವೃತ್ತಿಗಳ ಕಡೆಗೆನೆ ಎಳೆದೊಯ್ತಾ ಹೋಗ್ತದೆ. ಸ್ಥಿತ ಪ್ರಜ್ಞನಾಗಿರ್ತಕ್ಕಂಥವನಿಗೆ ಈ ಯಾವ ಬಂದ್ರೆ ಈ ಎಲ್ಲ ಲಕ್ಷಣಗಳನ್ನು ಸಹ ಅವನು ಅನುಸರಿಸಲೇಬೇಕು. ಬುದ್ಧಿ ನಾಶವಾದ್ರೆ ಏನಾಗ್ತದೆ? ತನ್ನ ಜೀವನವನ್ನೇ ವ್ಯರ್ಥ ಮಾಡಿಕೊಂಡ್ ಬರ್ತಾನೆ. ಅದಕ್ಕೆ ಹೇಳ್ತಾನೆ ಬುದ್ಧಿ ಎಲ್ಲೆಲ್ಲಿ ನಾಶ ಮಾಡ್ಕೊಂಡ್ ಈ ದಿನ ನಾನು ಒಂದು ಜೈಲಿನಲ್ಲಿ ಇದ್ದೇನೆ, ಜೈಲಿನಲ್ಲಿದ್ದೀನ, ಏನು ಹಿಂಗೆ ಬಿಟ್ರಿ ನಾನ್ ಜೈಲಲ್ಲಿ ಇದ್ದೀನ ಅಂತಂದ್ರೆ ನಾನು ಆ ಒಂದು ನಾನು ಎಂಬ ಅಹಂಕಾರ ಮಮಕಾರದ ಜೈಲಿನಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ಈ ಜೈಲಿನಿಂದ ಬಿಡುಗಡೆ ಹೊಂದ್ಬೇಕು ಅಂತಂದ್ರೆ ಈ ಅಹಂಕಾರ ಮಮಕಾರ ಭಾವನೆಗಳನ್ನ ಬಿಟ್ಟಾಗ, ದ್ವೇಷಗಳಿಂದ ದೂರ ಸರಿದಾಗ, ನಮ್ಮ ಮನಸ್ಸನ್ನ ಪ್ರಶಾಂತಗೊಳಿಸ್ಕೊಂಡಾಗ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ನಮ್ಗೆ ಭ್ರಮೆ ಲೋಕದಲ್ಲೇ ಜಾಸ್ತಿ ಇರ್ತೀವಿ. ಇದೆ ಅಂತಕ್ಕಂಥದ್ದನ್ನ ಆ ಒಂದು ಇಲ್ಲ ಅನ್ನೋದು ದಾಟಿ ಹೋಗುವುದು ಕಷ್ಟ. ಎಷ್ಟೇ ಹೇಳಿದ್ರು ಸಹ ಅಯ್ಯೋ ಹಿಂಗೆ ಸ್ಥಿತ ಪ್ರಜ್ಞಾನ ಲಕ್ಷಣಗಳು ಹೇಳ್ತಾರಪ್ಪ, ತಲೆ ಕೆಟ್ಟೋಗುತ್ತೆ, ಸುಮ್ನೆ ನಮ್ ಪಾಡಕ್ ನಾವ್ ಆರಾಮಾಗಿದ್ದೀವಿ, ಯಾಕೆ ತಲೆ ಕೆಡ್ಸ್ಕೋಬೇಕು ಅನ್ನೋ ಸ್ಥಿತಿ ಮತ್ತೆ ಹೋಗ್ಬಿಡ್ತೀವಿ. ಇಲ್ಲೇ ನಮ್ಮ ಅವಿವೇಕ ಅಜ್ಞಾನ. ಯಾಕೆ ವಿಚಾರ ಮಾಡೋದಿಲ್ಲ? ಯಾವುದೊಂದನೇ ಆಗ್ಲಿ ವಿವೇಕದಿಂದ ವಿಚಾರ ಮಾಡಿ ಆ ಸ್ಥಿತ ಪ್ರಜ್ಞಾನ ಲಕ್ಷಣಗಳನ್ನ ನಾವು ಕಾಪಾಡ್ಕೋಬೇಕು. ಹೇಗೆ ನಮ್ ಚಿನ್ನಂತೆ ಶಸ್ತ್ರಾಣಿ ಅಂತ ಹೇಳ್ಬಿಟ್ಟಿದ್ದಾರೆ. ಶಸ್ತ್ರಗಳನ್ನ ನೆನ್ಸೋಕ್ಕಾಗಲ್ಲ, ಹೊರಗೋಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಆತ್ಮ ಅಂತಕ್ಕಂಥದ್ದು ಅಷ್ಟು ಸ್ಥಿರವಾಗಿ ಇರ್ತಕ್ಕಂಥದ್ದು. ಇದು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ಆದ್ರೆ ನಾನು ಮಾಡುವ ಪ್ರತಿನಿತ್ಯದ ಕೆಲಸವೆಲ್ಲವೂ ಸಹ ಆತ್ಮೋದ್ಧಾರಕ್ಕಾಗಿ ಮಾಡ್ತಾ ಇದ್ದೀನಿ, ಚಿತ್ತ ಶುದ್ಧಿಗಾಗಿ ಮಾಡ್ತಾ ಇದ್ದೀನಿ, ಭಗವಂತನ ಸಾಮೀಪ್ಯ ಹೋಗೋದಕ್ಕೆ, ನನ್ನ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಪ್ರಜ್ಞೆ ಜಾಗೃತ ಪಡಿಸ್ಕೊಳ್ತಾ ಇದ್ದೀನಿ. ಭಾವದಲ್ಲಿ ನಾನ್ ಮಾಡ್ತಾ ಹೋಗ್ಬೇಕು. ಈ ಪ್ರಜ್ಞೆ ಜಾಗೃತ ಆಗ್ಬೇಕು ಅಂತ ಅಂದ್ರೆ ಮೋಹ ಮಮಕಾರಗಳ ಪಾಶವನ್ನ ಬಿಡ್ಬೇಕು. ಯಾವ ರೀತಿ ಬಿಡ್ಬೇಕು? ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರೆಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳಿದಾರಲ್ಲ. ಆ ರೀತಿ ನಮ್ಮ ಜೀವನವನ್ನ ಪ್ರಾಪಂಚಿಕದಲ್ಲಿ ನಡೆಸ್ಬೇಕು. ಒಳಗಡೆ ಆತ್ಮಜ್ಞಾನಿಯಾಗಿ ಹೋಗ್ಬೇಕು. ಹುಲ್ಲಾಗು ಬೆಟ್ಟದಡಿ, ಬೆಟ್ಟಕ್ಕೆ ಹುಲ್ಲಿದ್ರೆ ಆಶ್ರಯ,
ಮನೆಗೆ ಮಲ್ಲಿಗೆಯಾಗು. ಏನು ಮಲ್ಲಿಗೆಯಾಗು ಅಂದ್ರೆ ಆ ಮಲ್ಲಿಗೆ ಸುವಾಸನೆನ ಬೀರ್ತಾ ಇರ್ತದೆ. ಮಲ್ಲಿಗೆ ಹೂವಿಟ್ಟು ನಾನು ಮಲ್ಲಿಗೆ ಹೂ ತಂದಿಲ್ಲ ಅಂದ್ರೆ ಯಾರು ನಂಬೋದಿಲ್ಲ. ಯಾಕೆಂದ್ರೆ ಆ ಸುವಾಸನೆನ ಎಂದೂ ಮುಚ್ಚಿಡೋದಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಸಾತ್ವಿಕವಾದ ಗುಣ, ಒಂದು ಸಾತ್ವಿಕವಾದ ಭಾವನೆಯ ಜೀವನ ಯಾರು ಮಾಡ್ತಾ ಇರ್ತಾರೋ ಅವರಲ್ಲಿ ಯಾವಾಗಲೂ ಸಹ ಆ ಒಂದು ಮಲ್ಲಿಗೆಯ ಸುವಾಸನೆ ಇದ್ದೇ ಇರ್ತದೆ. ಅವರು ಸುಳ್ಳನ್ನ ಹೇಳೋಕ್ಕಾಗೋದಿಲ್ಲ, ಅವರನ್ನು ತಪ್ಪಿತಸ್ಥರು ಅಂತ ದೂಷಿಸೋದಕ್ಕೆ ಸಾಧ್ಯವಿಲ್ಲ. ಯಾಕೆ? ಅಷ್ಟು ಪ್ಯೂರಿಟಿ ಆಗ್ಬಿಟ್ಟಿರ್ತಾರ. ಅವರ ಜೀವನ ಶೈಲಿ ಅಷ್ಟು ಪ್ಯೂರಿಟಿ ಆಗಿರ್ತಾರೆ, ಯಾವುದಕ್ಕೂ ಅಂಟ್ಕೊಂಡಿರೋದಿಲ್ಲ. ಎಲ್ಲವನ್ನ ಡಿಟ್ಯಾಚ್ಮೆಂಟ್ ಮಾಡ್ಕೊಂಡು ಲೋಕದಲ್ಲಿ ಎಲ್ಲರ ಜೊತೆ ಇದ್ದು ಇಲ್ಲದ ರೀತಿಯಲ್ಲಿ ಅವರು ಇರ್ತಾರೆ. ಇದು ಮಲ್ಲಿಗೆಯ ಸುವಾಸನೆ, ಜ್ಞಾನದ ಸುವಾಸನೆ, ಸುಜ್ಞಾನದ ಸುವಾಸನೆ, ಪ್ರಶಾಂತತೆಯ ಸುವಾಸನೆ, ಬೆಳಕಿನ ಸುವಾಸನೆ. ಇಂಥ ಸುವಾಸನೆ ನಮ್ಗೆ ಬೇಕು. ಮಲ್ಲಿಗೆಯಾಗು, ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಯೇ. ಕಲ್ಲಾಗು, ಎಲ್ಲಿ ಕಲ್ಲಾಗಬೇಕು? ಮಳೆ ಬರ್ತಾ ಇದೆ, ವಿಧಿ ಹರಬರಹ ಬರ್ತಾ ಇದೆ, ಕಷ್ಟ ಬರ್ತಿದೆ, ದುಃಖ ಬರ್ತಿದೆ, ಏನೇ ಬಂದ್ರು ಸಹ ಅಲುಗದೆ ಕಲ್ಲಾಗು. ಕಲ್ಲು ಹೇಗೆ ಏನ್ ಮಾಡಿದ್ರು ಕಲ್ಲಿಗೆ ಬೇರೆ ದೋಷ ಉಂಟಾಗೋದಿಲ್ವೋ ಆ ರೀತಿ ನಿನ್ನ ಮನಸ್ಸನ್ನ ಕಲ್ಲು ಮಾಡ್ಕೋ. ಯಾವ ರೀತಿ ಕಲ್ಲು ಮಾಡ್ಕೋ? ಇದು ಬರ್ತದೆ ಹೋಗುತ್ತೆ, ಸಹಜ. ಇದೇನು ದೊಡ್ಡದಲ್ಲ. ಸಹಜ 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 ಅನ್ನೋ ಪದದಲ್ಲಿ ತುಂಬಾ ಇದೆ. ಸ್ವಾಮೀಜಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಅಮ್ಮ ಸಹಜ ಸಹಜ ಅಂತ ಹೋಗ್ತಾ ಇರಿ, ನಿಲ್ಬೇಡಿ, ನಿಂತ್ಕೋಬೇಡಿ, ಹೋಗ್ತಾ ಇರಿ. ಏನೇ ಬಂದ್ರು ಸಹ ಸಹಜ ಸಹಜ ಅನ್ಕೊಂಡು ಮುಂದಕ್ಕೆ ಹೋಗಿ. ಆವಾಗ ನೋಡಿ, ಅದು ಯಾವ ಘಟನೆಯಾಗಲಿ, ಯಾವ ನೋವಾಗಲಿ ನಿಮ್ಮ ಒಳಗೆ ಸುಷುಪ್ತದಲ್ಲಿ ರೆಕಾರ್ಡ್ ಆಗಿ ನೋವನ್ನ ಕೊಡೋದಿಲ್ಲ. ಯಾವಾಗ ಸಹಜ ಅಂತ ತಗೊಳ್ತೀವಿ, ಯಾವಾಗ ಈ ಒಂದು ವಿಷಯದಲ್ಲಿ ಉದಾಸೀನ ಮಾಡ್ತೀವಿ, ಆಗ ನಮಗೆ ಯಾವ ತೊಂದರೆಯೂ ಆಗೋದಿಲ್ಲ. ಯಾಕೆ? ಇದನ್ನ ಉದಾಸೀನ ಮಾಡುದು ಸಹಜ ಅಂತ ಅನ್ಕೊಂಡು ನನ್ನ ಮನಸ್ಸನ್ನ ಪ್ರಜ್ಞನಾಗಿ ಜಾಗೃತನಾಗಿ ಇದ್ದೇನೆ. ಆ ಪ್ರಜ್ಞೆ ಎಷ್ಟು ಜಾಗೃತವಾಗಿದೆ ಅಂತಂದ್ರೆ ನೋಡಿ, ಇವಾಗ ಮನೆ ಮಹಾತ್ಮರು ಬಂದಿದ್ರು ನಮ್ಮೂರ್ಗೆ ಅಲ್ವಾ. ಆದ್ರೆ ಅವ್ರು 1 ವಾರ ಇದ್ರು. ಅವ್ರು ಹೇಗಿದ್ರು? ನೋಡೋದಕ್ಕೆ ನಮ್ಮಂತೆ ಇದ್ದಾರೆ ಅನ್ನೋ ರೀತಿಯಲ್ಲಿ ನಕ್ಕೊಂಡು ಮಾತಾಡ್ಕೊಂಡು ಬೋಧನೆ ಮಾಡ್ತಾ ಕುಳಿತುಕೊಳ್ಳೋರು. ಆ ಬೋಧನೆ ಮಾಡುವಾಗ ಜ್ಞಾನ ಗುರುವಾಗಿರ್ತಿದ್ರು, ನಮ್ಮ ಜೊತೆ ಮಾತಾಡುವಾಗ ಸಾಮಾನ್ಯ ವ್ಯಕ್ತಿ ಅಂತ ಹೇಳ್ತಿದ್ರು. ಆದ್ರೆ 2 ಮುಖವಾಡವಿದೆಯೇ, 2 ಭಾವಗಳಿದೆಯೇ, ದ್ವಂದ್ವವಿದೆಯೇ? ಖಂಡಿತ ಇರ್ತಾವ. ಲೌಕಿಕವಾಗಿ ಲೋಕಾಸಕ್ತಿ, ಲೋಕದ ಆಸಕ್ತಿ ಹೇಗಿರ್ಬೇಕೋ ಹಾಗಿರ್ತಾ ಇದ್ರು. ಆದ್ರೆ ಒಳಗೆ ಯಾವುದಕ್ಕೂ ಅಂಟ್ಕೊಂಡಿರಲಿಲ್ಲ. ಜ್ಞಾನದ ಗುರುವಾಗಿ ಜ್ಞಾನದಲ್ಲೇ, ಆ ಒಂದು ಜ್ಞಾನ ಸಾಗರದಲ್ಲೇ ಮುಳುಗಿ ಪರಮಾತ್ಮನ ಜೊತೆ ಆನಂದವನ್ನ ಪಡ್ತಾ ಅವ್ರ ಪಾಡ್ಗ ಅವ್ರು ಇರ್ತಾ ಇದ್ರು. ಆದ್ರೆ ಅದ್ ನಮಗ್ ಕಂಡಿಡಿಯಕ್ ಸಾಧ್ಯನಾ? ಕಂಡಿಡಿಯಕ್ ಸಾಧ್ಯ. ಯಾಕೆ? ನಮ್ಮ ಮನಸ್ಸಿಗೆ ಸ್ಪಂದಿಸ್ತಾರೆ, ನಮ್ಮ ಮಾತು ಸ್ಪಂದಿಸ್ತಾರೆ, ನಮ್ ಜೊತೆ ಎಲ್ಲ ಮಾತಾಡ್ತಾ ಇದ್ದಾಗ ಅವ್ರು ನಮ್ಗಿಂತ ಸ್ವಲ್ಪ ಜ್ಞಾನಿ ಅಷ್ಟೇ, ಎಷ್ಟ್ ಚೆನ್ನಾಗಿ ಮಾತಾಡ್ತಿದ್ರು. ಹೌದು, ಅಲ್ಲ, ಪೂರ್ಣ ಜ್ಞಾನಿ ಅವರು, ಪೂರ್ಣ ಜ್ಞಾನಿಗಳು. ಆದ್ರೆ ನಮ್ಮ ಜೊತೆ ಸರ್ವೇ ಸಾಮಾನ್ಯರಂತೆ ವರ್ತಿಸ್ತಾ ಇರ್ತಾರೆ. ಇದನ್ನೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ನೀನು ಲೋಕದಲ್ಲಿ ನಾಟಕವನ್ನ ಎಷ್ಟು ಮಾಡ್ತೀಯೋ ಮಾಡು, ಮಾಡ್ಲೇಬೇಕು. ನಿನ್ನ ಜೀವದ ಕೊನೆ ಉಸಿರಿನವರೆಗೂ ನೀನ್ ನಾಟಕ ಮಾಡ್ಲೇಬೇಕು. ಆದ್ರೆ ಅದನ್ನ ನಾಟಕ ಅನ್ನುವುದನ್ನ ಮರಿಬೇಡ. ನಾವಲ್ಲೇ ಇರುತ್ತಾ ಇರೋದು. ನಾವು ನಾಟಕ ಅನ್ನೋದನ್ನ ಮರ್ತೋಗ್ಬಿಡ್ತಾ ಇದೀವಿ. ನಿಜ ನಿಜ ಅದೇ ನಿಜ ಅಂತ ತಗೊಂಡು ನೋವು ದುಃಖ ಸಂಕಟಗಳನ್ನ ಅನುಭವಿಸಿ ಮನಸ್ಥಿತಿಯನ್ನ ಹಾಳು ಮಾಡ್ಕೊಂಡು, ಆರೋಗ್ಯ ಸ್ಥಿತಿಯನ್ನ ಹಾಳು ಮಾಡ್ಕೊಂಡು, ಮನಃಶಾಂತಿಯನ್ನ ಹಾಳು ಮಾಡ್ಕೊಂಡು, ನಾನ್ ಮಾಡ್ಕೊಳ್ಳೋದಲ್ದೆ ಮಂದಿಗೆಲ್ಲ ಮನಃಶಾಂತಿ ಅಶಾಂತಿ ಉಂಟು ಮಾಡಿ ಎಲ್ರಿಗೂ ಕಷ್ಟವನ್ನ ಕೊಡ್ತಾ ಇದೆ. ಯಾಕೆ? ಈ ಭಾವಗಳು ನಮ್ಮಲ್ಲಿ ಇರೋದ್ರಿಂದ. ಅದಕ್ಕೆ ಮಲೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ. ಮಹಾತ್ಮರು ಹೇಗಿರ್ತಿದ್ರು? ಎಲ್ಲರ ಜೊತೆಯಲ್ಲೂ ಬೆಲ್ಲ ಸಕ್ಕರೆಯಾಗಿ ಇರ್ತಾ ಇದ್ರು. ಹಾಗೆ ನಾನು ಸಹ ಸಂಸಾರದಲ್ಲಿ, ಸಮಾಜದಲ್ಲಿ, ಪ್ರಪಂಚದಲ್ಲಿ ಎಲ್ಲರ ಜೊತೆ ಸಕ್ಕರೆ ಬೆಲ್ಲವಾಗಿ ಇದ್ಬಿಡು. ಬೆಲ್ಲ ಸಕ್ಕರೆ ಆಗು ದೀನದುಗಳಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಎಲ್ಲರ ಒಳಗು ಒಂದಾಗು ಅಂತ ತುಂಬಾ ಮೈನ್ ಅರ್ಥ. ಪರಮಾತ್ಮ ಪ್ರತಿಯೊಬ್ಬರಲ್ಲೂ ಆತ್ಮ ಇದ್ದಾನೆ, ಪರಮಾತ್ಮನಿದ್ದಾನೆ. ಆ ಒಳಗಿರುವ ಪರಮಾತ್ಮನ ಜೊತೆ ಒಂದಾಗು, ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ. ಎಲ್ಲರೊಳಗಿರುವನು ಪರಮಾತ್ಮನೇ. ಆ ಆತ್ಮ ಸ್ವರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ಜೊತೆ ನೀನು ಒಂದಾಗಿ ಇರು. ಲೌಕಿಕ ಜೀವನವನ್ನ ನಡೆಸು, ಆಂತರಿಕವಾಗಿ ಈ ರೀತಿ ಜೀವನವನ್ನ
ಅಳವಡಿಸ್ಕೋ. ಆಗ ಮಾತ್ರ ನಿನ್ನ ಜೀವನ ಸಾಧ್ಯ ಆಗ್ತದೆ. ಅದೇ ರಾಗ ದ್ವೇಷ ಈ ವಿಷಯಗಳನ್ನ ಸಂಗ್ರಹಿಸಿ ಪ್ರಾರಂಭ ಮಾಡ್ಕೋಬೇಡ, ಮತ್ತೆ ಒಳಗೆ ಹೋಗು. ಈಗ ಹೆಂಗೆ ಅಂತಂದ್ರೆ ಒಂದು ಕತೆ ಇದೆ. ಹಾವಿಗೆ ಅಲ್ಲಿ ವಿಷ. ಅವ್ರೇನ್ ಮಾಡ್ತಾರೆ, ಅಲ್ಲಿ ತೆಗೆದ್ಬಿಟ್ರೆ ವಿಷ ಇರೋದಿಲ್ಲ ಅಂತ ನಮಗ್ ಗೊತ್ತಿದೆ. ಅವಾಗ ಹೆಂಗ್ ಬೇಕು ಹಂಗ ಅವರೆಲ್ರು ಆಟ ಆಡಿಸ್ತಾರೆ ಅಂತ. ಒಂದು ಸಾರಿ ಗುರುಗಳು ಆ ಕಡೆ ಬರ್ತಾ ಇರ್ತಾರೆ. ಒಬ್ರು ಹಾವಿಗೆ ಹಾವು ಎಲ್ರು ಕಚ್ಚಿ ಕಚ್ಚಿ ಹಿಂಸೆ ಕೊಡ್ತಾ ಇರ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಹಾವೇ ನೀನ್ ಈ ತರ ಮಾಡೋದು ಸರಿಯಲ್ಲ, ಎಲ್ರಿಗೂ ಕಚ್ಬೇಡ, ಎಲ್ರಿಗೂ ಕಷ್ಟ ಕೊಡ್ಬೇಡ, ಸಮಾಧಾನಿಯಾಗಿರು, ಸಮತ್ವದಲ್ಲಿ ತಗೋ, ಆ ರೀತಿ ತೊಂದರೆ ಕೊಡ್ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಸಮಾಧಾನಿಯಾಗಿರು, ಸಮಾಧಾನರು, ಹಾವು ನೀನು ನಿನ್ನ ಒಂದು ಕರ್ತವ್ಯ ಏನಿದೆ, ಕೆಲಸ ಏನಿದೆ ಮಾಡು, ಬುಸ್ಕೊಟ್ಟು, ಆದ್ರೆ ಯಾರನ್ನು ಕಚ್ಬೇಡಪ್ಪ ಅಂತ ಹೇಳಿರ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆದ್ರೆ ಹಾವೇನ್ ಮಾಡ್ತು, ನೀನು ಯಾರಿಗೂ ತೊಂದರೆ ಕೊಡ್ಬೇಡ, ಯಾರಿಗೂ ಈ ತರ ನೋವು ಕೊಡ್ಬೇಡ, ಪ್ರಶಾಂತವಾಗಿರು ಅಂತ ಹೇಳಿದ್ ಮಾತ್ರ ಅರ್ಥ ಮಾಡ್ಕೊಂತು ಬುಸ್ಕೊಟ್ಟು ಅನ್ನೋದನ್ನ ಮರ್ತೋಗ್ಬಿಡ್ತು. ಹಾವು ಮರ್ತೋಗ್ಬಿಟ್ಟು ಏನ್ ಮಾಡ್ತು, ಬುಸ್ಕೊಟ್ಟದ್ ಬಿಟ್ಬಿಡ್ತು. ಗುರುಗಳು ಹೇಳಿದಾರೆ ಯಾರಿಗೂ ತೊಂದರೆ ಕೊಡ್ಬೇಡ ಅಂತ ತೊಂದರೆ ಕೊಡದಲ್ಲೇ ಸುಮ್ನಿತ್ತು. ಯಾವಾಗ ಹಾವು ಬುಸ್ಕೊಟ್ಟಲಿಲ್ಲ, ತನ್ನ ಕಾರ್ಯಕರ್ತವ್ಯವನ್ನ ಮಾಡ್ಲಿಲ್ಲ, ಆವಾಗ ಹಾವೇನು ಮಾಡಲ್ಲ ಅಂತ ಮನುಷ್ಯನಿಗೆ ಗೊತ್ತಾಗಿ ಏನ್ ಮಾಡಿದ್ರು, ಎಲ್ರು ಕಲ್ಲು ಹೆಸ್ತು ನೋವು ಕೊಡೋದು, ಇಟ್ಕೊಂಡು ಆಟ ಆಡ್ಸೋದು, ಬಿಸಾಕೋದು ಎಲ್ಲ ಮಾಡ್ತಿದ್ರು. ಮೈ ತುಂಬಾ ಗಾಯಗಳಾಗ್ಬಿಟ್ಟಿದೆ ಹಾಗೆ, ಆದ್ರೂ ಸಹ ಅದು ಸಮಾಧಾನಿಯಾಗಿ ಇದೆ ಹೊರತು ಯಾರನ್ನು ಕಚ್ಲಿಲ್ಲ, ಯಾರಿಗೂ ಬುಸ್ಕೊಟ್ಲಿಲ್ಲ. ಮತ್ತೆ ಗುರುಗಳ ದಾರಿಲಿ ಬಂದಾಗ ಕೈ ಮುಗಿತದೆ, ಏನಿದು ನಿನ್ನ ಸ್ಥಿತಿ, ಯಾಕೆ ಈ ಸ್ಥಿತಿ ಆಯ್ತು, ಏನ್ ಹಿಂಗಾಗೋಗಿದ್ಯಾ, ಇಷ್ಟು ಮೈ ತುಂಬಾ ಕಾಯಿಗಳು, ರಕ್ತ ಬರ್ತಾ ಇದೆ, ಈ ರೀತಿ ವಿಕಾರವಾಗ್ಬಿಟ್ಟಿದೆಯಲ್ಲ, ಯಾಕೆ, ಕಾರಣ ಏನು ಅಂತ ಕೇಳ್ತಾರೆ. ಅದಕ್ಕೆ ಹಾವು ಹೇಳುತ್ತೆ, ನೀವೇ ಹೇಳಿದ್ರಲ್ಲ, ಅದಕ್ಕೆ ನಾನು ಯಾರು ಕಚ್ಚಲಿಲ್ಲ ಅಂತ ಹೇಳುತ್ತೆ. ಅದಕ್ಕೆ ಗುರುಗಳು ಹೇಳ್ತಾರೆ, ನಾನು ಹೇಳಿದ ವಾಕ್ಯವನ್ನ ಪೂರ್ಣವಾಗಿ ನೀನು ಅರ್ಥ ಮಾಡ್ಕೊಂಡೇ ಇಲ್ಲ, ಅರ್ಧ ಕೇಳಿಸ್ಕೊಂಡಿದ್ಯಾ, ಅರ್ಧ ಕೇಳಿಸ್ಕೊಂಡಿಲ್ಲ. ನಾನೇನ್ ಹೇಳ್ದೆ, ಅನಾವಶ್ಯಕವಾಗಿ ಮನುಷ್ಯನಿಗೆ ತೊಂದರೆಯನ್ನ ಕೊಡ್ಬೇಡ, ಎಲ್ಲರನ್ನು ಕಚ್ಚಿ ತೊಂದರೆ ಕೊಡುವುದು ಒಳ್ಳೇದಲ್ಲ, ಅದಕ್ಕೆ ಬುಸ್ಕೊಟ್ಟು ಯಾರಿಗೂ ಗಾಯ ಮಾಡ್ಬೇಡ ಅಂತ ಹೇಳಿದೆ. ಇನ್ನು ಬುಸ್ಕೊಡೋದೇ ಬಿಟ್ಟಿದ್ದಕ್ಕೆ ಎಲ್ರು ನಿನಗೆ ಇಷ್ಟು ಹಿಂಸೆ, ಚಿತ್ರ ಹಿಂಸೆಯನ್ನ ಕೊಡ್ತಾರಲ್ವೇ, ಅದಕ್ಕೆ ಬುಸ್ಕೊಟ್ಬೇಕು, ಕಚ್ಚಬಾರ್ದು. ಇದ್ರ ಅರ್ಥ ಏನು, ನಾವು ಅಷ್ಟೇ ಪ್ರಾಪಂಚಿಕದಲ್ಲಿ ಲೌಕಿಕ ಜೀವನದ ಕೌಟುಂಬಿಕ ವಿಷಯಗಳಲ್ಲಿ ನಾವೇನ್ ಮಾಡ್ಬೇಕು, ಬುಸ್ಕೊಟ್ಬೇಕು, ಯಾರಿಗೂ ಹಾನಿ ಮಾಡ್ಬಾರ್ದು. ಆದ್ರೆ ನಾವ್ ಅದ್ ಮಾಡ್ಲಿಲ್ಲ, ಬುಸ್ಕೊಟ್ಲಿಲ್ಲ ಅಂದ್ರೆ ನಮ್ಮನ್ನ ಚಪ್ಪಡಿ ಕಲ್ ಮಾಡ್ಕೊಂಡು ನಮ್ಮನ್ನ ನಡ್ಕೊಂಡು ಹೋಗ್ಬಿಡ್ತಾರೆ. ನಮ್ಮನ್ನ ಹೇಗ್ ಬೇಕು ಹಾಗೆ ಮನುಷ್ಯ ಬಳಸ್ಕೊಂಡ್ಬಿಡ್ತಾನೆ. ಆ ರೀತಿ ಬಳಸ್ಕೊಳ್ಳೋದಕ್ಕೆ ಬಿಡಬೇಡ, ಆ ಭಯವನ್ನ ಇಡು. ಆ ಭಯವನ್ನ ಇಟ್ಟಾಗ ಏನಾಗುತ್ತೆ, ಆ ಒಂದು ಭಾವದಲ್ಲಿ ಅವರು ಇರ್ತಾರೆ. ನಮಗೆ ಸರಿಯಾದ ಒಂದು, ಅಂದ್ರೆ ನನಗೆ ಸ್ಥಾನ ಕೊಡುವುದು ಬೇಡಪ್ಪ, ಈ ಶರೀರಕ್ಕೆ ನಾನು ಕೇಳ್ಕೊಂತ ಇಲ್ಲ, ಆದ್ರೆ ನನ್ನೊಳಗಿದ್ದು ಭಗವಂತ ನುಡಿಸ್ತಾ ಇದ್ದಾನಲ್ಲ, ಒಳ್ಳೆ ಕೆಲಸ, ಸಾತ್ವಿಕವಾದ ಒಂದು 4 ಕೆಲಸಗಳನ್ನ ಮಾಡಿಸ್ತಾ ಇದ್ದಾನಲ್ಲ, ಅದಕ್ಕೆ ಅವರು ಪ್ರಾಮುಖ್ಯತೆ ಕೊಡಲೇಬೇಕು. ಆ ಪ್ರಾಮುಖ್ಯತೆ ಕೊಡ್ಬೇಕು ಅಂದ್ರೆ ನೀನ್ ಬುಸ್ಕೊಟ್ಲೇಬೇಕು. ಬುಸ್ಕೊಟ್ಲಿಲ್ಲ ಅಂದ್ರೆ ನಿನ್ಗೆ ಯಾವ ಪ್ರಾಮುಖ್ಯತೆನೂ ಕೊಡೋದಿಲ್ಲ. ಎತ್ತಿ 10 ಮೆಟ್ಲಿಂದ ಒಂದೇ ಸಲಿ ಬಿಸಾಕ್ತಾ ಇರ್ತಾರೆ. ನೀನೆಷ್ಟು ಜ್ಞಾನಿ ಆಗಿರು, ಸಾಧಕನಾಗಿರು, ಎಂತ ಹಾಡುಗಾರಿಕೆ ಆಗಿರು, ಪ್ರಾಮುಖ್ಯತೆ ದೊರಕೋದಿಲ್ಲ. ಅದಕ್ಕೆ ಬುಸ್ಕೊಟ್ಬೇಕು, ಕಚ್ಚಬಾರದು. ಈ ರೀತಿ ನಾವು ಪ್ರಾಪಂಚಿಕ ಜೀವನದಲ್ಲಿ ಬುಸ್ಕೊಟ್ಕೊಂಡು ಪ್ರಾಪಂಚಿಕ ಜೀವನದಲ್ಲಿ ಆನಂದವಾಗಿ ಇದ್ದು ಬಿಡ್ಬೇಕು. ಒಳಗಡೆ ಯಾವ ಬುಸ್ಕೊಟ್ಟದು ಬೇಡ, ಯಾವ ನಾಟಕವೂ ಬೇಡ, ಯಾವ ಪಾತ್ರವೂ ಬೇಡ. ಕೇವಲ ಅಲ್ಲಿರುವುದು ಒಂದೇ ಒಂದು ಪಾತ್ರ, ಆತ್ಮ ಪರಮಾತ್ಮಗಳ ಮಿಲನ. ಇಲ್ಲಿ ಯಾರಿಗೂ ಜಾಗ ಇಲ್ಲ, ಕೇವಲ ಆತ್ಮ ಪರಮಾತ್ಮ ಇಬ್ಬರಿಗೂ ಮಾತ್ರ ಜಾಗ ಇದೆ. ಆ ರೀತಿ ಆನಂದವಾಗ್ಬಿಡು, ಅಲ್ಲಿ ಯಾವ ನಾಟಕವನ್ನು ಮಾಡಬೇಡ. ಇದು ಸ್ಥಿತ ಪ್ರಜ್ಞನ ಲಕ್ಷಣ. ನಿನಗೆ ಯಾವಾಗ ಪ್ರಜ್ಞೆ ಜಾಗೃತವಾಗಿರ್ತದೆ, ಬಾಹ್ಯದಲ್ಲಿ ಹೇಗಿರ್ಬೇಕು, ಆಂತರಿಕವಾಗಿ ಹೇಗಿರ್ಬೇಕು, ಇದನ್ನ ನಾನ್ ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಜೀವನ ತುಂಬಾ ಚೆನ್ನಾಗಿರ್ತದೆ, ತುಂಬಾ ಆನಂದಮಯವಾಗಿರ್ತದೆ. ಪರಮಾನಂದ, ನಿತ್ಯಾನಂದ, ಸಚ್ಚಿದಾನಂದ ಆನಂದ ಸಿಗುತ್ತದೆ. ಈ ಆನಂದವೆಲ್ಲ ದೊರಕೋದನ್ನ ಅರ್ಜುನ ನೀನ್ ವ್ಯರ್ಥ ಮಾಡ್ಕೋಬೇಡ. ಇಲ್ಲ ಸಲ್ಲದ ಯೋಚನೆಗಳನ್ನ ಮಾಡುತ್ತಾ, ನಾನು ಯುದ್ಧ ಮಾಡೋದಿಲ್ಲ, ನನ್ನ ಮನಸ್ಸು ಚಂಚಲ ಆಗ್ತಿದೆ, ಗಾಂಡೀವು ಕೈ ಜಾರಿ ಬೀಳುತ್ತಿದೆ, ನನಗ್ ಆಗ್ತಾ ಇಲ್ಲ, ಅವ್ರು ಹಾಗೆ ಇವ್ರು ಹೀಗೆ, ಅದ್ ಮಾಡಿದ್ರೆ ಹೀಗಾಗುತ್ತೆ, ಇದ್ ಮಾಡಿದ್ರೆ ಹಾಗಾಗುತ್ತೆ, ಈ ಪಾಪ ಪುಣ್ಯಗಳು, ರಾಗ ದ್ವೇಷ ಕ್ರೋಧಗಳ ಲೆಕ್ಕಾಚಾರವನ್ನ ಹಾಕಿ ಇದನ್ನೇ ಹೇಳ್ತಾ ಇದೀಯ ಹೊರತು
ಹೊರತು ನಿನ್ನ ಮನಸ್ಸನ್ನ ಪ್ರಶಾಂತ ಮಾಡ್ಕೊಂತ ಇಲ್ಲ. ನಾನ್ ಹೇಳ್ತಾ ಇರ್ತಕ್ಕಂಥ ವಾಕ್ಯವನ್ನ ಒಳಗಡೆ ಅಂತರಾಳದಲ್ಲಿ ಶೋಧನೆ ಮಾಡ್ತಾ ಇಲ್ಲ, ಅನುಷ್ಠಾನಕ್ಕೆ ತರ್ತಾ ಇಲ್ಲ. ನೀನ್ ಯಾವಾಗ ಅನುಷ್ಠಾನಕ್ಕೆ ತರ್ತೀಯೋ ಆವಾಗ ನೋಡು ನಿಜವಾದ ಯುದ್ಧ ಆಗುತ್ತೆ. ಅದು ಇದಕ್ಕೆ ಪೂರ್ಣವಾಗಿ ನಿನಗೆ ಎಲ್ಲಾ ಲಕ್ಷಣಗಳನ್ನ ಬೋಧಿಸಿದ್ದೀನಿ. ಕರ್ಮದ ಬಗ್ಗೆ, ರಾಗ ದ್ವೇಷಗಳ ಬಗ್ಗೆ, ಕೋಪದ ಬಗ್ಗೆ, ಒಂದು ಸಾಧನೆ ಮಾಡ್ಬೇಕು ಹೇಗೆ ಇರ್ಬೇಕು, ಕೊನೆಗೆ ಸ್ಥಿತಪ್ರಜ್ಞಾನ ಲಕ್ಷಣಗಳು ಹೇಗಿರ್ಬೇಕು, ಮನಸ್ಸನ್ನ ಹೇಗೆ ಪ್ರಶಾಂತವಾಗಿಟ್ಕೋಬೇಕು, ನಿನ್ನ ಕರ್ತವ್ಯವೇನು, ಕರ್ಮವು ಹೇಗೆ ಯೋಗ ಆಗ್ಬೇಕು, ಎಲ್ಲ ಲಕ್ಷಣಗಳನ್ನು ಸಹ ನಿನಗೆ ತಿಳಿಸ್ಕೊಟ್ಟಿದ್ದೀನಿ. ಇದನ್ನ ನೀನು ಸರಿಯಾದ ಸ್ಥಿತಿಯಲ್ಲಿ ಅರ್ಥ ಮಾಡ್ಕೊಂಡು ನಿನ್ನ ಪ್ರಜ್ಞೆ ಇನ್ನು ಮುಂದಾದರೂ ಸದಾ ಕಾಲ ಜಾಗೃತವಾಗಿಟ್ಕೊಂಡು ಆ ಲಕ್ಷಣಗಳನ್ನ ಅನುಸರಿಸಿ, ಇದು ನಿನಗಾಗಿ ಅಲ್ಲ ಮಾಡ್ತಾ ಇರೋದು ಯುದ್ಧ, ಈ ಒಂದು ಲೌಕಿಕದ ಪ್ರಾಪಂಚಿಕವಾದ ಜಗತ್ತಿನ ಶಾಂತಿ ನೆಮ್ಮದಿ ಆಗ್ಬೇಕು ಅಂದ್ರೆ ದುಷ್ಟರ ಸಂಹಾರ ಆಗಲೇಬೇಕು. ಅದಕ್ಕಾಗಿ ಭಗವಂತ ಹೇಳ್ತಾ ಇದ್ದಾನೆ, ಕೇವಲ ನಾನು ಯುದ್ಧ ಮಾಡುವುದು ನನ್ನ ಕರ್ತವ್ಯ ಅನ್ನೋ ಭಾವದಿಂದ ನೀನು ಮಾಡ್ತಾ ಹೋಗು. ಆಗ ನೀನು ಯೋಗಿ ಆಗ್ತೀಯ, ನಿಶ್ಚಲವಾಗಿರ್ತೀಯ. ಪ್ರತಿನಿತ್ಯಗಳು ಸಹ ಈ ಒಂದು ಭಾವನೆಯಲ್ಲಿ ನೀನು ಹೋಗೋದಕ್ಕೆ ಸಾಧ್ಯವಾಗುತ್ತದೆ. ಆಗ ಯೋಗಿ ಏನಾಗಿರ್ತಾನೆ, ಸ್ಥಿತಪ್ರಜ್ಞನಾಗಿರ್ತಾನೆ. ಅವನು ಏನ್ ಮಾಡ್ತಾನೆ, ಇಷ್ಟು ಸ್ಥಿತಪ್ರಜ್ಞನಾದ್ಮೇಲೆ ನಿರಂತರವೂ ಸಹ ಪರಮಾತ್ಮನ ಚಿಂತನೆಯನ್ನೇ ಮಾಡುತ್ತಾ ಆತ್ಮ ತತ್ವವನ್ನ ತಿಳ್ಕೊಂಡು ಆನಂದವನ್ನ ಪಡೆಯುತ್ತಾನೆ. ಆತ್ಮ ತತ್ವ ಜ್ಞಾನವನ್ನ ತಿಳ್ಕೊಂಡು ಅವನು ಪಡೆಯುತ್ತಾನೆ. ಅದೇ ಬ್ರಹ್ಮನಿಷ್ಠೆ. ಈ ಬ್ರಹ್ಮನಿಷ್ಠೆನೆ ಕೈವಲ್ಯ ಉಪನಿಷತ್ನಲ್ಲಿ ಹೇಳ್ತಕ್ಕಂಥದ್ದು. ಅದನ್ನ ಹೊಂದಿದವನು ಏನ್ ಮಾಡ್ತಾನೆ, ಮೋಹವನ್ನ ತೊರೆಯುತ್ತಾನೆ. ಯಾರಿ ಒಂದು ಗುಣ ಸ್ವಭಾವ ಬಂದಿರ್ತದೋ ಅವನಿಗೆ ತನ್ನಲ್ಲಿರತಕ್ಕಂಥ ಮೋಹ ಆಟೋಮೆಟಿಕ್ ಆಗಿ ಹೋಗುತ್ತೆ. ಆದ್ದರಿಂದ ಅರ್ಜುನ, ಶರೀರವೇ ಆತ್ಮವೆಂಬ ಭಾವನೆಯನ್ನ ಮೊದಲು ಬಿಡು. ಶರೀರವೇ ಆತ್ಮ, ಆತ್ಮಾನ ಭಾವದಲ್ಲಿ ಸಿಲುಕೊಂಡು ಇಷ್ಟೆಲ್ಲ ಚರ್ಚೆಗಳನ್ನ ಮಾಡ್ತಾ ಇದೀಯಾ. ಅದಕ್ಕಾಗಿ ಮೊದಲು ನೀನು ಶರೀರವೇ ಬೇರೆ, ಆತ್ಮವೇ ಬೇರೆ. ಶರೀರ ಕೇವಲ ಉಪಾಧಿ, ಆತ್ಮವೇ ಪರಮಾತ್ಮ ಸ್ವರೂಪ, ಶುದ್ಧ ಚೈತನ್ಯ ಸ್ವರೂಪ. ಈ ಶರೀರ ಉಪಾಧಿ ಇದು ಕೇವಲ ಯಂತ್ರ ಅನ್ನೋ ಭಾವನೆಯನ್ನ ಚೆನ್ನಾಗಿ ಇಟ್ಕೊಂಡ್ರೆ ಸ್ಥಿತಪ್ರಜ್ಞತೆಯ ಬಗ್ಗೆ ಆತ್ಮ ಸಂದರ್ಶನ ಸಾಧನವಾದ ಯೋಗವನ್ನು ಸಹ ನೀನು ಗ್ರಹಿಸ್ತೀಯ. ಆ ಒಂದು ಸಾಧನೆಯನ್ನ ನೀನ್ ಮಾಡ್ತೀಯ. ಆತ್ಮ ಸಂದರ್ಶನ ಸಾಧನೆಯನ್ನ ಮಾಡ್ಬೇಕು ಅಂತ ಅಂದ್ರೆ ಪ್ರತಿಯೊಂದನ್ನು ಸಹ ನಾವು ಅನುಷ್ಠಾನಕ್ಕೆ ತರಬೇಕು. ಅನುಷ್ಠಾನಕ್ಕೆ ತರೋದೇ ನಮಗ್ ಗೊತ್ತಿಲ್ಲ. ಪ್ರತಿಯೊಂದು ಕೆಲಸವನ್ನ ಕೇಳ್ತೀವಿ, ಮಾಡ್ತೀವಿ, ಅಲ್ಲಿಗೆ ಬಿಡ್ತೀವಿ. ಅದನ್ನ ಅನುಷ್ಠಾನಕ್ಕೆ ತರಬೇಕು. ನನ್ನ ಜೀವನದಲ್ಲಿ ಸಾಧನೆ ಮಾಡ್ಬೇಕು ಅನ್ನೋದನ್ನ ನಾವು ತಗೊಳ್ಳೋದೇ ಇಲ್ಲ. ಈ ಜನ್ಮ ಅಲ್ಲ, ಎಷ್ಟೋ ಜನ್ಮಗಳನ್ನ ವ್ಯರ್ಥ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ. ಈ ಜನ್ಮದಲ್ಲಿ ಇಷ್ಟು ವರ್ಷದಿಂದ ಭಗವದ್ಗೀತೆ ಕೇಳ್ತಾ ಇದ್ರು ಸಹ ಇನ್ನೂ ನನಗೆ ಜ್ಞಾನೋದಯ ಆಗೇ ಇಲ್ಲ. ಇನ್ನು ಅರ್ಜುನನ ಮನಸ್ಥಿತಿ ತರ ನನ್ನ ಮನಸ್ಸು ಸಹ ಉದ್ವಿಗ್ನವಾಗ್ತಾ ಇದೆ, ಕಲ್ಮಶವಾಗ್ತಾ ಇದೆ, ಏರುಪೇರುಗಳಾಗ್ತಾ ಇದೆ. ರಾಗ, ದ್ವೇಷ, ಭಯ, ಕ್ರೋಧ, ಅಸೂಯೆ, ಆಸೆ ಎಲ್ಲವೂ ಉಂಟಾಗ್ತಾ ಇದೆ. ಇವುಗಳೆಲ್ಲರಿಂದಲೂ ಹೇಗೆ ಬಿಡಿಸ್ಕೊಂಡು ನಾನು ಹೇಗೆ ಹೋಗ್ಬೇಕು ಅಂತ ಪರಮಾತ್ಮ ಆ ಒಂದು ಸ್ಥಿತಪ್ರಜ್ಞನ ಲಕ್ಷಣಗಳನ್ನ ತೋರಿಸ್ಕೊಟ್ಟು ಲೌಕಿಕವಾಗಿ ನೀನ್ ಹೇಗಿರ್ಬೇಕು, ಪ್ರಾಪಂಚಿಕದಲ್ಲಿ ಜನರ ಜೊತೆ, ಸಮಾಜದ ಜೊತೆ, ಕುಟುಂಬದ ಜೊತೆ ಹೇಗಿರ್ಬೇಕು, ಇದೆಲ್ಲವನ್ನ ನೀನ್ ಅರ್ಥ ಮಾಡ್ಕೊಂಡು ಕೊಡೆಗೆ ನಿನ್ನ ಬಗ್ಗೆ ನೀನು ಚಿಂತನೆ ಮಾಡ್ತಾ ನಾನ್ ಹೇಗಿರ್ಬೇಕು, ನಾನ್ ಯಾರು, ನಾನ್ ಯಾತಕ್ಕೋಸ್ಕರ ಬಂದಿದ್ದೀನಿ, ಇಲ್ಲಿ ನನ್ನ ಕರ್ತವ್ಯವೇನು, ಪರಮಾತ್ಮ ಏನ್ ಹೇಳ್ತಾ ಇದ್ದೇನೆ, ನಾನ್ ಯಾಕೆ ಹೇಳುತ್ತಾ ಇದ್ದೀನಿ, ಯಾಕೆ ನನ್ಗಿನ್ನೂ ಅರ್ಥ ಆಗ್ತಾ ಇಲ್ಲ, ಬುದ್ಧಿ ಯಾಕೆ ಜಾಗೃತಗೊಳ್ತಾ ಇಲ್ಲ, ಯಾಕೆ ಬುದ್ಧಿ ಅವಿವೇಕತನದ ಕಡೆಗೆ ಹೋಗ್ತಾ ಇದೆ, ಮತ್ತೆ ವಿವೇಕದ ಕಡೆಗೆ ಯಾಕೆ ಬರ್ತಾ ಇಲ್ಲ, ಆ ಬುದ್ಧಿಯನ್ನ ಹೇಗೆ ಜಾಗೃತಗೊಳಿಸೋದು. ಪರಮಾತ್ಮ ಬಿಡಿಸಿ ಹೇಳ್ತಾ ಇದನ್ನಲ್ಲ, ನಾಟಕ 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 ಅಂತ. ಯಾಕೆ ನನ್ನ ಮನಸ್ಸಿಗೆ ಅರ್ಥ ಆಗ್ತಾ ಇಲ್ಲ, ನನ್ ಮನಸ್ಸಿಗೆ ಇದು ಯಾಕೆ ಹೋಗ್ತಾ ಇಲ್ಲ. ನಾಟಕವನ್ನ ನಿಜವಾದ ಪಾತ್ರಧಾರಿ ಅಂತ ಮಾಡ್ತಾ ಇದ್ದೀನಲ್ಲ, ನಾಟಕದಲ್ಲಿ ರಾಜನ ಪಾತ್ರ ಮಾಡಿದ್ದೇ ಹೊರತು ನಿಜವಾದ ಜೀವನದಲ್ಲಿ ರಾಜ ನಾನಲ್ಲ. ಅದು ನನಗೆ ಅರ್ಥ ಆಗೋದು ಯಾವಾಗ. ನಾಟಕದಲ್ಲಿ ಬಣ್ಣವನ್ನ ಬಳೆದುಕೊಂಡು ವೇದಿಕೆನ ಹತ್ತುದು, ಅವರು ಕೊಟ್ಟ ಪಾತ್ರದ ಡೈಲಾಗ್ಸ್ ಅನ್ನ ಅಭ್ಯಾಸ ಮಾಡುದು, ಅಲ್ಲಿ ಅಭಿನಯಿಸಿದುವು ಅಷ್ಟೇ. ಆ ಅಭಿನಯನಕ್ಕೂ ನಿಜ ಜೀವನಕ್ಕೂ ಸಂಬಂಧವೇ ಇಲ್ಲ. ವೇದಿಕೆ ಮೇಲಿರುವವರೆಗೂ ಸಹ ಈ ಒಂದು ನಾಟಕದ ಪಾತ್ರ, ವೇದಿಕೆ ಇಳಿದ ಮೇಲೆ ನಾನು ಸಾಮಾನ್ಯ ವ್ಯಕ್ತಿ, ಯಾವ ಪಾತ್ರವೂ ಅಲ್ಲ.
ಅಲ್ಲ. ಅದೇ ರೀತಿಯಾಗಿ ಮಾಡ್ತಾ ಇರೋದು, ಕರ್ತವ್ಯ ಮಾಡ್ತಾ ಇರೋದು ನಾಟಕದ ಪಾತ್ರ. ಇದಕ್ಕೂ ನನಗೆ ಯಾವ ಸಂಬಂಧವೂ ಇಲ್ಲ. ಕೆಲ್ಸ ಮುಗಿತಾ ಸ್ವಲ್ಪ ಹೊತ್ತು ವಿಶ್ರಾಂತಿ ಬೇಕು ಅಂತ ಕುಳಿತುಕೊಳ್ತೀವಲ್ಲ, ಹಾಗೇನ್ ಅನ್ಕೋಬೇಕು, ಅಪ್ಪ ಲೌಕಿಕವಾದೆಲ್ಲ ಕೆಲ್ಸ ಮುಗಿತು. ಆಮೇಲೆ ಹೇಳಿದ ಹಾಗೆ ನಾನು ಇವಾಗ ನನ್ನ ಮನಸ್ಸನ್ನ, ನನ್ನ ಇಂದ್ರಿಯಗಳನ್ನ ಎಲ್ಲವನ್ನ ಒಳಗಡೆ ಅಂತರ್ಮುಖ ಮಾಡಿಕೊಂಡು ನನ್ನ ಮನೆ ಆತ್ಮಾನ ಮನೆ ಇದೆಯಲ್ಲ, ಅಲ್ಲಿ ನಾನು ಹೋಗಿ ಒಂದು 1/4 ಗಂಟೆ ಆನಂದವಾಗಿ ಇದ್ಬಿಡ್ಬೇಕಪ್ಪ. ಈ ಭಾವ ನಮ್ಮಲ್ಲಿ ಬರ್ಬೇಕು. ಈ ಭಾವ ಯಾವಾಗ ನಮ್ಗೆ ಬರುತ್ತೆ, ಆಗ ಲೌಕಿಕವಾದ ಚಿಂತನೆ, ಅಟ್ಯಾಚ್ಮೆಂಟು, ಭಾವಗಳು, ಬಂಧನಗಳು, ಇವೆಲ್ಲ ಮೋಹಗಳು ಸರಿತಾ ಬರ್ತದೆ. ಇದು ಎಲ್ಲಿವರೆಗೂ ಮಾಡ್ಕೊಳಲ್ವೋ ಅಲ್ಲಿವರೆಗೂ ಸಹ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಅದಕ್ಕೆ ಚೆನ್ನಾಗಿ ಅರ್ಥ ಮಾಡಬೇಕು. ಸ್ಥಿತಪ್ರಜ್ಞನ ಲಕ್ಷಣಗಳು ಹೇಗಿದೆ, ಅವನ್ ಪ್ರಜ್ಞಾವಂತನಾಗಿ ಹೇಗಿರ್ತಾನೆ, ನಿರಂತರ ಪರಮಾತ್ಮನ ಚಿಂತನೆನ ಹೇಗ್ ಮಾಡ್ತಾ ಇರ್ತಾನೆ, ಆ ಒಂದು ಆನಂದವನ್ನ ಪಡಿತಾ ಇರ್ತಾನೆ. ನೋಡಿ, ಮಹಾತ್ಮರೆಲ್ಲ ಯಾವಾಗೂ ಸಹ ಸ್ಥಿತಪ್ರಜ್ಞರಾಗಿರ್ತಾರೆ, ನಿರಂತರವೂ ಸಹ ಪರಮಾತ್ಮನ ಚಿಂತನೆನ ಅವ್ರು ಮಾಡ್ತಾ ಇರ್ತಾರೆ, ಆತ್ಮ ತತ್ವದಲ್ಲೇ ಇರ್ತಾರೆ ಅವರು. ಅದಕ್ಕೆ ಅವ್ರಿಗೆ ಯಾವ ಬೇಸರವೂ ಆಗೋದಿಲ್ಲ, ಒಬ್ರೇ ಇದ್ದೀನಿ ಅನ್ನೋ ಭಾವವೂ ಬರೋದಿಲ್ಲ, ಭಯ ದುಃಖಗಳು ಅವರಲ್ಲಿ ಉಂಟಾಗುವುದಿಲ್ಲ. ಯಾಕೆ? ಈ ಶರೀರವೇ ನಾನಲ್ಲ ಅನ್ನೋ ಭಾವ ಅವ್ರು ಚೆನ್ನಾಗಿ ತಗೊಂಡ್ಬಿಟ್ಮೇಲೆ ಆತ್ಮ ಸ್ವರೂಪಿಯಾಗಿ ಅವ್ರ ಜೀವನವನ್ನ ನಡೆಸ್ತಾ ಇರ್ಬೇಕಾದ್ರೆ ಅವ್ರಿಗೆ ಯಾವ ಭಯ, ರಾಗ, ದ್ವೇಷಗಳು ಉಂಟಾಗುವುದಿಲ್ಲ. ಪರಮಾತ್ಮನೇ ಸರ್ವವು. ಆ ಆನಂದ ಹೇಗಿರ್ತದೆ, ಅದಕ್ಕೆ ಗುರುಗಳು ಹೇಳೋರು, ಸ್ವಾಮೀಜಿ ನೀವು ಇಷ್ಟು ದೂರ ಒಬ್ರೇ ಕಾಡ್ನಲ್ಲಿ ಇರ್ತೀರಾ, ಬೇಜಾರಾಗೋದಿಲ್ವಾ, ಭಯ ಆಗೋದಿಲ್ವಾ, ಹೇಗಿರ್ತೀರ, ರಾತ್ರಿ ಆದ ಪಕ್ಷಿಗಳೆಲ್ಲ ಕೂಗಾಡ್ತಿರ್ತವೆ, ಎಷ್ಟು ಶಬ್ದ ಆಗ್ತಿರ್ತದೆ, ಇವೆಲ್ಲ ನಿಮಗ್ ಭಯ ಹುಡ್ಸೋದಿಲ್ವಾ, ಇಷ್ಟು ಬೆಟ್ಟ ಬಯಲಿದೆ, ಇಷ್ಟು ದೊಡ್ಡ ಬೆಟ್ಟದ ಅಡಿಲ್ ನೀವು ಇದ್ದೀರಲ್ಲ, ನಿಮಗ್ ಭಯ ಆಗಲ್ವಾ ಅಂತ ಕೇಳಿದ್ರು. ಅದಕ್ಕೆ ಅವ್ರು ಸ್ವಾಮೀಜಿ ಒಂದೇ ಉತ್ತರವನ್ನ ಕೊಟ್ರಂತೆ, ಏನು ಇಲ್ಲಪ್ಪ, ನನ್ಗೆ ಇಷ್ಟೊತ್ತು ಭಯ ಇರಲಿಲ್ಲ, ಇವಾಗ ನೀನ್ ಬಂದೆ ಎಲ್ಲ ಭಯ ಪ್ರಾರಂಭ ಆಯ್ತು ಅಂತ ಡಿಸ್ಟರ್ಬ್ ಆಯ್ತು. ಹಾಗೆ ಅವ್ರು ಏಕಾಂತವಾಗಿ ಅವ್ರ ಪಾಡ್ಗವ್ರು ಆನಂದವಾಗಿ ಸದಾ ಕಾಲವು ಚೆನ್ನಾಗಿ ಇರ್ತಾರೆ. ಇದನ್ನೇ ಸ್ಥಿತಪ್ರಜ್ಞನ ಲಕ್ಷಣಗಳು ಅಂತ ಹೇಳಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ 3 ಲಕ್ಷಣಗಳನ್ನ ತಿಳಿಸಿದ್ದಾರೆ. ಇರಿ 1 ನಿಮಿಷ. ಈಗ ನಮ್ಗೆ ಗೊತ್ತಾಯ್ತಲ್ವಾ, ಸಾಂಖ್ಯ ಯೋಗ 2ನೇ ಅಧ್ಯಾಯದಲ್ಲಿ ಮುಖ್ಯವಾಗಿ ಅರ್ಜುನನ ಯುದ್ಧ ಮಾಡಲು ಇಷ್ಟವಿಲ್ಲದೆ ವ್ಯಾಕುಲವಾಗಿರತಕ್ಕಂತ, ಶೋಕ ತಪ್ತನಾಗಿರ್ತಾನೆ. ಭೀಷ್ಮ ದ್ರೋಣಾಚಾರ್ಯರನ್ನ ಹೇಗೆ ಎದುರಿಸಿ ಅವರು ಗುರುಗಳು, ಅವರು ಮುತ್ತಾತ ಅಂತ ಪ್ರಶ್ನಿಸ್ತಾ ಇದ್ದಾಗ ತನ್ನಲ್ಲಿ ಹುದುಗಿರುವ ಆ ಧರ್ಮ ಚಿಂತನೆಯನ್ನ ಗುರುತಿಸುವಂತೆ ಮಾಡ್ತಾನೆ ಪರಮಾತ್ಮ. ಧರ್ಮವಂದ್ರೆ ಏನು, ಆ ಧರ್ಮಕ್ಕೆ ನೀನು ಯಾವ ರೀತಿ ನಡ್ಕೋಬೇಕು, ಧರ್ಮವು ರಕ್ಷತಿ ರಕ್ಷಿತಃ, ಇದ್ರ ಬಗ್ಗೆ ಎಲ್ಲ ಹೇಳಿ ಶಿಷ್ಯನಾಗಿ ನಿನಗೆ ಶರಣಾಗತನಾಗತ್ತೇನೆ ಅಂತ, ನೀನು ಶರಣಾಗತಿ ಆದ್ರೆ ಮಾತ್ರ ನೀವೇ ಒಂದು ಯುದ್ಧವನ್ನ ಮಾಡೋದಕ್ಕೆ ಸಾಧ್ಯ, ನಿನ್ನ ಕರ್ತವ್ಯಗಳು ಏನಿದೆ ಅಂತ ಹೇಳ್ತಾನೆ. ಈ ಉಪದೇಶವನ್ನೆಲ್ಲ ಮಾಡಿದ್ಮೇಲೆ ಅರ್ಜುನನಿಗೆ ತನ್ನ ಶೋಕವು ಪರಿಹಾರುವ ಮಾರ್ಗ ತಿಳಿತದೆ. ತಿಳಿದ್ಮೇಲೆ ಹೇಳ್ತಾನೆ, ಅಶೋಚ ನನ್ನ ಶೋಚಸ್ತ್ವಂ, ಯಾರಿಗಾಗಿ ಚಿಂತಿಸ್ಬೇಕು ಅವ್ರ ಬಗ್ಗೆ ಚಿಂತಿಸ್ತಿಲ್ಲ, ಯಾರಿಗಾಗಿ ಚಿಂತಿಸ್ಬಾರ್ದು ಅವ್ರ ಬಗ್ಗೆ ಮಾಡ್ತಾ ಇಲ್ಲ, ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವನಿಗೆ ಅರಿವಾಗುತ್ತೆ. ನಿನ್ನ ಶರಣಾಗತಿ ಆಗಿದ್ದೇನೆ, ನೀನು ಜ್ಞಾನವನ್ನ ನೀಡು ಅಂತ ಹೇಳ್ಕೊಂತಾನೆ ಪರಮಾತ್ಮನು. ಈ ಒಂದು ಆತ್ಮ ಜ್ಞಾನದ ಬಗ್ಗೆ ಪೂರ್ಣವಾಗಿ ತಿಳಿಸ್ತಾನೆ. ಅನಾತ್ಮವನ್ನ ತಿಳಿಬೇಕು, ಆತ್ಮ ಅಲ್ಲದ ವಸ್ತುಗಳನ್ನ ತಿಳಿಯದೇ ಇರೋ ಸಂಖ್ಯೆಯನ್ನ ತಿಳಿಸುವುದೇ ಆ ಒಂದು ಸಾಂಖ್ಯ ಶಾಸ್ತ್ರ, ಸಾಂಖ್ಯ ಯೋಗ ಅಂತ ಹೇಳಿ 96 ತತ್ವಗಳಿಂದ ನಾವು ತಿಳ್ಕೊಂಡ್ವು. ಇವುಗಳನ್ನ ಚೆನ್ನಾಗಿ ಪರಿಶೀಲಿಸಿ ಆತ್ಮ ಸ್ವರೂಪವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಈ ಪಂಚಭೂತಗಳಿಂದ ಬಂದಿರುವ ಶರೀರ ಪಂಚಭೂತಗಳನ್ನೇ ಸೇರುತ್ತೆ. ಈ ಶರೀರವು ಕೇವಲ ಉಪಾಧಿ. ನಾನು ಆತ್ಮ ಸ್ವರೂಪಿಯಾಗಿ ನಿಂತು ಆತ್ಮಜ್ಞಾನಕ್ಕಾಗಿ ಆ ಒಂದು ಜ್ಞಾನನ ಪಡೆದುಕೊಂಡು ನಾನು ಯುದ್ಧವನ್ನ ಮಾಡ್ಬೇಕು. ನಾನು ಹೆಚ್ಚಿನದಾಗಿ ಅಧಿಕವಾದ ಜ್ಞಾನಕ್ಕೆ ಸಾಂಖ್ಯ ಪ್ರಾಮುಖ್ಯತೆಯನ್ನ ಕೊಡ್ಬೇಕು. ಈ ಒಂದು ಸಂಹಾರ ಮಾಡ್ತಕ್ಕಂಥದ್ದು ತಪ್ಪಲ್ಲ ಅಂತಕ್ಕಂಥದ್ದು ಆ ಅರ್ಜುನನಿಗೆ ಅರಿವಾಗುತ್ತದೆ. ಶರೀರವೇ ಬೇರೆ, ಆತ್ಮವೇ ಬೇರೆ, ಯಥಾರ್ಥ ಸ್ವರೂಪವಾಗಲಿ ಇರಬೇಕು, ಪದಾರ್ಥ ಸ್ವರೂಪವನ್ನ ನಾವು ಬಿಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾನೆ. ಆ ಜ್ಞಾನವನ್ನ ಪರಿಹರಿಸೋದಕ್ಕೆ ಶ್ರೀಕೃಷ್ಣ ಈ ಜ್ಞಾನವನ್ನ ಬೋಧನೆ ಮಾಡಿದ. ಸ್ವಧರ್ಮವನ್ನ ಎಂದೂ ಬಿಡಬೇಡ, ಯುದ್ಧ ವೀರನಂತೆ ನಡ್ಕೋಬೇಕೆ ಹೊರತು ನೀನು ಮನೋದೌರ್ಬಲ್ಯವನ್ನ ತೋರಿಸ್ಕೋಬಾರದು, ಯುದ್ಧವನ್ನ ಪ್ರಾರಂಭಿಸು ಅಂತ ಹೇಳ್ತಾನೆ.
ಹುಟ್ಟು ಸಾವು ಜಗಸಿಗಿರುವ ಮೃತ್ಯು, ಹುಟ್ಟು ಸಾವು ಸಹಜವಾಗಿರ್ತಕ್ಕಂಥದ್ದು, ಎರಡೂ ಆಗ್ತಕ್ಕಂಥದ್ದು ಈ ಶರೀರಕ್ಕೆ ಮಾತ್ರ, ಆತ್ಮಕ್ಕೆ ಅಲ್ಲ. ಆತ್ಮಕ್ಕೆ ಸಂಬಂಧಿಸಿದ್ದಲ್ಲ. ಹೇಗೆ ಚಿತ್ರವಾಗಿರುವ ಹಳೆ ಬಟ್ಟೆಯನ್ನು ಬದಲಾಯಿಸಿ ಹೊಸ ಬಟ್ಟೆಗಳನ್ನ ಧರಿಸ್ತೇವೋ ಹಾಗೆ ಆತ್ಮವೂ ಸಹ ಹೊಸ ಶರೀರವನ್ನ ಧರಿಸ್ತದೆ ಅಂತಕ್ಕಂಥದ್ದು ಈ ಒಂದು ಹಿಂಸೆ. ಪರಮಾತ್ಮನಲ್ಲಿ ಭೀಷ್ಮ ದ್ರೋಣಾದಿ ಪೂಜೆಯನ್ನು ಸಂಹರಿಸುವುದು ಹಿಂಸೆ ಅಲ್ಲ, ಪರಮಾತ್ಮನ ಪರೋಕ್ಷವಾಗಿ ಉಪದೇಶವನ್ನ ನೀಡಿದ್ದಾನೆ. ಅರ್ಥ ಮಾಡ್ಕೋ, ಪಾಪ ಅಪಕೀರ್ತಿಗಳು ಯಾವೂ ಬರೋದಿಲ್ಲ. ಯಾವಾಗ ಯುದ್ಧ ಮಾಡುವುದು ನಿನ್ನ ಕರ್ತವ್ಯ ಅಂತ ನೀನ್ ತಿಳ್ಕೊಂತೀಯೋ ಆಗ ನಿನಗೆ ಪಾಪ ಅಪಕೀರ್ತಿ ದರಿದ್ರಗಳು ಏನೊಂದು ಸಹ ನಿನ್ನನ್ನ ಉತ್ಕೊಳ್ಳೋದಿಲ್ಲ. ಯಾಕಂದ್ರೆ ಕರ್ಮದ ಆಚರಣೆನ ಮಾಡ್ತಾ ಇದೆಯಾ ಅರ್ಜುನ, ಕರ್ಮವನ್ನ ಮಾತ್ರ ಆಚರಿಸು ಅಂತ ಪರಮಾತ್ಮ ಬೋಧನೆಯನ್ನ ಮಾಡ್ತಾರೆ. ಕೊನೆಯದಾಗಿ ಹೇಳ್ತಾರೆ ಅರ್ಜುನ, ಮನಸ್ಸಿನಲ್ಲಿರುವ ಕೋರಿಕೆಯನ್ನ ಬಿಟ್ಬಿಡು, ಆತ್ಮ ಚಿಂತನೆಯೊಂದಿಗೆ ಆನಂದವನ್ನು ಪಡೆದುಕೊಳ್ಳುವ ಸ್ಥಿತಪ್ರಜ್ಞನ ಲಕ್ಷಣಗಳನ್ನ ನಿನಗೆ ಹೇಳ್ತಾ ಇದ್ದೀನಿ, ತಿಳ್ಕೋ. ಹೇಗೆ ಆಮೆ ತನ್ನ ಕೈಕಾಲುಗಳನ್ನೆಲ್ಲ ಒಳಗೆಳ್ಕೊಂಡು ತನ್ನ ಪಾಡಗ ತಾನಿರೋ ರೀತಿ ನೀನೂ ಸಹ ಹೊರಗಿನ ಕರ್ತವ್ಯ ಮುಗಿದ್ಮೇಲೆ ಒಳಗಡೆ ಆಗಿರ್ಬೇಕು. ಮನಸ್ಸನ್ನ ಅಚಲವಾಗಿ ಇಟ್ಕೋಬೇಕು, ಬುದ್ಧಿಯನ್ನ ಅಚಲವಾಗಿ ಇಟ್ಕೊಳ್ಬೇಕು. ಆತ್ಮದ ಮೇಲೆ ಮನಸ್ಸನ್ನ ನೆಲೆಸೋದಕ್ಕೆ ನೀನು ಪದೇ 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 ಮತ್ತೆ ಅಭ್ಯಾಸವನ್ನ ಮಾಡ್ಕೋಬೇಕಿದೆ. ಸ್ಥಿತಪ್ರಜ್ಞತೆಯ ಲಕ್ಷಣವಾಗಿರತಕ್ಕಂಥದ್ದು. ಮನಸ್ಸಿನ ಕೋರಿಕೆ ದೂರ ಮಾಡುವುದಕ್ಕೆ ಪ್ರಯತ್ನ ಮಾಡೋದು ನಾಶ ಆಗೋದಿಲ್ಲ. ಕೋಪ, ರೋಗ, ಸ್ವಾರ್ಥ, ಆಸೆ ಎಲ್ಲವೂ ಬರ್ತದೆ. ಆ ಮನಸ್ಸನ್ನ ಕಲುಷಿತಗೊಳಿಸದೆ ನಿನ್ನ ಮನಸ್ಥಿತಿಯನ್ನ ಆತ್ಮವಿಚಾರದ ಬಗ್ಗೆ ಸ್ಥಿರವಾದ ನಿಶ್ಚಲವಾದ ಬುದ್ಧಿಯನ್ನ ಹೊಂದಿದ್ರೆ ಸ್ಥಿತಪ್ರಜ್ಞನಾಗುವುದಕ್ಕೆ ನೀನು ಅರ್ಹನಾಗ್ತೀಯ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇಂದ್ರಿಯಗಳನ್ನ ತನ್ನ ಹತೋಟಿಯಲ್ಲಿರಿಸಿಕೊಂಡು ಸ್ಥಿತಪ್ರಜ್ಞನ ಮನಸ್ಸು ಲೋಕವನ್ನ ನೋಡುವ ದೃಷ್ಟಿಯೇ ಬೇರೆ. ಆದ್ದರಿಂದ ಆತ್ಮ ಸ್ವರೂಪನಾಗು, ಭಗವಂತನ ಮೇಲೆ ಮನಸ್ಸನ್ನ ನಿಲ್ಲಿಸು. ಆಗ ನೀನು ರಾಗದ್ವೇಷಗಳನ್ನ ಕಳೆದುಕೊಂಡು ನಿಶ್ಚಲವಾಗಿದೆ ಬುದ್ಧಿಯನ್ನ ಆಕಾಶದಂತೆ ಸುಸ್ಥಿರವಾಗಿರೋದಕ್ಕೆ ಸಾಧ್ಯ ಆಗುತ್ತದೆ. ಯೋಗಿಯಾದವನು ನಿಶ್ಚಲವಾಗಿರ್ತಾನೆ ಅಂತಕ್ಕಂಥದ್ದನ್ನ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಿರಂತರವು ಪರಮಾತ್ಮನ ಚಿಂತನೆಯನ್ನ ಮಾಡುತ್ತಾ ಆತ್ಮ ತತ್ವವನ್ನ ತಿಳಿದುಕೊಂಡು ಆನಂದವನ್ನ ಪಡು. ಇದೇ ಬ್ರಹ್ಮನಿಷ್ಠೆ. ಇದನ್ನು ಹೊಂದಿದವನು ಮೋಹವನ್ನ ತೊರೆತನೆ. ಯಾವ ಮೋಹಕ್ಕವನು ಒಳಗಾಗಿ ಇರೋದಿಲ್ಲ ಅರ್ಜುನ. ಶರೀರವೇ ಆತ್ಮವೆಂಬ ಭಾವನೆಯನ್ನ ಬಿಡು. ನಿತ್ಯವೂ ಸತ್ಯವೂ ಆದ ಸಾಂಖ್ಯ ಬುದ್ಧಿಯ ಬಗೆಗೆ ಸ್ಥಿತಪ್ರಜ್ಞತೆ ಬಗ್ಗೆ ಆತ್ಮ ಒಂದು ಸಂದರ್ಶನ ಸಾಧನೆ ಯೋಗ ಅಂತ ತಿಳ್ಕೊಂಡು ಆ ರೀತಿಯಾಗಿ ನೀನು ಮಾಡು ಅಂತಂದು ಭಗವಂತ ಹೇಳ್ತಾ ಇದ್ದಾನೆ. ಇದು ಇಷ್ಟು ಸಹ ಈ ಒಂದು 2ನೇ ಅಧ್ಯಾಯದ ಸಾಂಖ್ಯ ಯೋಗದ ಆತ್ಮ ತತ್ವಜ್ಞಾನದ ಬಗ್ಗೆ ಅವನು ವಿವರಿಸಿದ್ದಾನೆ. ಈ ಆತ್ಮಜ್ಞಾನವೇ ಈ ಅಧ್ಯಾಯವೇ ಪ್ರಮುಖವಾದದ್ದು. ಇಲ್ಲಿ ತಿಳಿದುಕೊಂಡಂತಹ ಲಕ್ಷಣಗಳೆಲ್ಲವೂ ಸಹ ಮುಂದೆ ಒಂದೊಂದೇ ಅಧ್ಯಾಯವನ್ನ ವರ್ಣಿಸ್ತಾ ಹೋಗ್ತಾನೆ. ಕರ್ಮಯೋಗ, ಜ್ಞಾನಯೋಗ, ತ್ರಿಗುಣಗಳು, ಈ ತರ ಒಂದೊಂದೇ ಅಧ್ಯಾಯವನ್ನ ಮತ್ತೆ ಒಂದೊಂದರ ಬಗ್ಗೆ ಪೂರ್ಣವಾದ ಚಿಂತನೆಯನ್ನ ಮತ್ತೆ ನಾವು ಮಾಡೋಣ. ಇದು ಪ್ರಮುಖವಾದ ಅಧ್ಯಾಯ. ಇಲ್ಲಿ ಎಲ್ಲ ಒಂದು ಲಕ್ಷಣಗಳು, ಎಲ್ಲ ಒಂದು ಜ್ಞಾನಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ಣವಾದ ಆಸ್ತಿಯನ್ನು ನಮ್ಗೆ ಇಲ್ಲಿ ಕೊಟ್ಬಿಟ್ಟಿದ್ದಾನೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಾವು ಅದೇ ರೀತಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಒಳ್ಳೆಯ ಒಂದು ಆತ್ಮಜ್ಞಾನದ ಜೀವನವನ್ನು ನಡೆಸುವಂತಾಗ್ಲಿ ಭಗವಂತ ಅನುಗ್ರಹಿಸ್ಲಿ. ಆ ಸಾಧನೆಯನ್ನು ನಮ್ಮ ಕೈ ಮಾಡಿಸ್ಲಿ ಅಂತ ಭಗವಂತನಲ್ಲಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಒಂದು ಚಿಂತನೆಯನ್ನ ಭಗವಂತನ ಪಾದ ಪದ್ಮಗಳಿಗೆ, ಗುರುಗಳ ಪಾದ ಪದ್ಮಗಳಿಗೆ ಅರ್ಪಿತ ಮಾಡೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಗುರುದೇವ, ಜೈ ವಾಸವಿ. ಓಂ ನಮೋ ನಾರಾಯಣ. ಶಾಂತಿ ಮಂತ್ರ ಹೇಳ್ಬಿಡ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಗುರುದೇವ.